ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಈ ಥರ ಅಕ್ಕಿ ಹಿಟ್ಟಿಂದ ಪೂರಿ ಮಾಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಗೋಧಿ ಪೂರಿ ತಿಂದು ತಿಂದು ಬೋರ್ ಆಗಿದ್ರೆ ಅಕ್ಕಿ ಪೂರಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಳಗಡೆ ಈ ಥರ ಓಪನ್ ಆಗಿ ಉಬ್ಬಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 2 ಕಪ್ಪಷ್ಟು ನೀರು ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕುದೀತಾ ಇದೆ ಇದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಹಾಕಿದಾದಮೇಲೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿ 2-3 ನಿಮಿಷ ಚೆನ್ನಾಗಿ ಕುದಿಬೇಕದು. ಕುದಿದ್ದಾದಮೇಲೆ ಚೌಟಲ್ಲಿ ಈ ಥರ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಅದು ಬಿಸಿ ಇರುತ್ತೆ. ಮುಚ್ಚಿಬಿಟ್ಟು 5-10 ನಿಮಿಷ ಹಾಗೆ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ, ಮತ್ತು ಅದು ಹೊಂದ್ಕೊಳ್ಳುತ್ತೆ ಎಲ್ಲ ಚೆನ್ನಾಗಿ. 5-10 ನಿಮಿಷ ಹಾಗೆ ಬಿಡೋದ್ರಿಂದ ಅದನ್ನು ತೆಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ರೊಟ್ಟಿ ಈ ಥರ ಸ್ವಲ್ಪ ನೀರು ಬೇಕಾದರೆ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಚೆನ್ನಾಗಿ ನಾದಿದಷ್ಟು ಪೂರಿ ಚೆನ್ನಾಗಿ ಬರುತ್ತೆ. ನಾದ್ಕೊಂಡು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕ ಉಂಡೆಗಳು ಮಾಡೋಣ. ಈ ಥರ ತೆಕ್ಕೊಂಡು ನೋಡಿ, ಕೈಯಿಂದ ಈ ಥರ ಒತ್ತಿ ಒತ್ತಿ ಮಾಡಬೇಕು. ಇದನ್ನು ಎಲ್ಲೂ ಬ್ರೇಕ್ ಬರಬಾರ್ದು, ಎಲ್ಲೂ ಸೀಳ್ಕೊಂಡಿರಬಾರ್ದು. ಈ ಥರ 2 ಕೈಯಿಂದ ಒತ್ತಿ ಉಂಡೆಗಳು, ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ಇದನ್ನು ಪೂರಿ ಮಾಡೋ ವಿಧಾನ ನೋಡೋಣ. ಎಲ್ಲನೂ ಇದೇ ಥರ ಮಾಡಿಟ್ಕೊಂಡೆ ನಾನು. ನೋಡಿ, 1.5 ಕಪ್ಪಿಗೆ ಇಷ್ಟಾಗಿದೆ. ಸುಮಾರು 20-25 ಪೂರಿ ಆಗಿದೆ. ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ ಕಾಯಕ್ಕಿಡೋಣ. ಅದು ಕಾಯೋ ಅಷ್ಟರಲ್ಲಿ ನೋಡಿ, ಇದು ಪ್ರೆಸ್ಸಿಂಗ್ ಮಿಷನ್ನು. ಪೂರಿ, ಚಪಾತಿ, ರೊಟ್ಟಿ ಎಲ್ಲ ಪ್ರೆಸ್ ಮಾಡ್ಕೊಬೋದು. ಆ ಥರದ್ದು ಇದು ಹಪ್ಪಳದಲ್ಲ, ಪೂರಿದು ದೊಡ್ಡದಾಗಿರುತ್ತೆ ಸ್ವಲ್ಪ. ಹಪ್ಪಳದ್ರಲ್ಲಿ ಬರೋದಿಲ್ಲ. ನೋಡಿ, ಇದಕ್ಕೆ ಮೇಲೊಂದು ಕೆಳಗೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೋಬೇಕು. ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಚ್ಕೊಂಡು, ಮೇಲಿನ ಕವರ್ಗೂ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ಹಚ್ಕೊಂಡಿದ್ದಾದಮೇಲೆ ಒಂದೊಂದೇ ಉಂಡೆಗಳನ್ನ ಸೆಂಟ್ರಲ್ಲಿಟ್ಟು ಮೇಲೆ ಒಂದು ಕವರ್ ಹಾಕಿ ಪ್ರೆಸ್ ಮಾಡಬೇಕು. ಜಾಸ್ತಿ ಏನು ಪ್ರೆಸ್ ಮಾಡಬೇಕು ಬೇಡ. ಇದು ಲೈಟಾಗಿ ಮಾಡಿದ್ರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪವಾಗಿ ಇರಬೇಕಿದು. ತುಂಬ ತೆಳುವಾದರೆ ಗಟ್ಟಿಯಾಗ್ಬಿಡುತ್ತೆ ಪೂರಿ, ಉಬ್ಬಿ ಬರೋದಿಲ್ಲ. ಸ್ವಲ್ಪ ಲೈಟಾಗಿ ಚಪಾತಿ ಮಾಡ್ತೀವಲ್ಲ ನಾವು, ಅದಕ್ಕಿಂತ ಸ್ವಲ್ಪ ದಪ್ಪ ಇದೆ ಇದು. ನೋಡಿ, ಇನ್ನೊಂದು ಸರಿ ಆಯಿಲ್ ಹಾಕಿದ್ರೆ ಸಾಕು, ಪದೇ ಪದೇ ಹಾಕೋ ಕೆಲಸ ಇಲ್ಲ. ಸ್ವಲ್ಪ ಹಾಕ್ಕೊಂಡು ಮತ್ತೆ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀವಿ. ನೋಡಿ, ಜಾಸ್ತಿ ಪ್ರೆಸ್ ಮಾಡಬಾರ್ದು, ಲೈಟಾಗಿ ಮಾಡಿದ್ರೆ ಸಾಕಾಗುತ್ತೆ. ಮಾಡಿಕೊಂಡು ಎಲ್ಲ ಪೂರಿಗಳನ್ನು ಮಾಡಿಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲೂ ಬ್ರೇಕ್ ಆಗಿಲ್ಲ, ಅದು ಸೀಳಿಲ್ಲ, ಸುತ್ತ ನೀಟಾಗಿ ಬಂದಿದೆ. ನೋಡಿ, ಕಾದಿರೋ ಎಣ್ಣೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕು. ಇದನ್ನು ಹೈ ಫ್ಲೇಮಲ್ಲಿ ಇಟ್ಟರೆ ಪೂರಿ ಉಪ್ಪಿ ಬರೋದು. ಸಿಮ್ಮಲ್ಲಿ ಮಾತ್ರ ಇಡಬೇಡಿ. ಚೆನ್ನಾಗಿ ಕಾದ್ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪೂರಿಗಳನ್ನ ಹಾಕ್ಕೊಂಡು ಕರ್ಕೊಳ್ಳೋಣ. ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ ಇದು. ನೋಡಿ, ಪ್ರೆಸ್ ಮಾಡೋದು ಬೇಡ, ಏನೂ ಬೇಡ, ನೀಟಾಗಿ ಬರುತ್ತೆ. ಅಕ್ಕಿ ಹಿಟ್ಟಿನ ಪೂರಿ ರೆಡಿ ಆಯಿತು. ನೋಡಿ, ಇದು ಚಿಕನ್ ಸಾರು ಜೊತೆ, ದಾಲ್ ಜೊತೆ, ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಪೂರಿ ಟ್ರೈ ಮಾಡಿ ನೋಡಿ.